ಹೈ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ 35 ಟನ್ನಷ್ಟು ಆಹಾರವನ್ನು ತಿನ್ನುತ್ತಾನೆ ಎಂಬ ವಿಷಯ ನಿಮಗೆ ಗೊತ್ತಾ? ಈ ವಿಷಯವನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಅದೇನಂದ್ರೆ, ನಾವು ಮುಂಜಾನೆ ಎದ್ದಾಗ ನಮ್ಮ ಎತ್ತರ 1 ಸೆಂಟಿಮೀಟರ್ನಷ್ಟು ಹೆಚ್ಚಾಗಿರುತ್ತದೆ ಮತ್ತು ರಾತ್ರಿ ಮಲಗುವಾಗ 1 ಸೆಂಟಿಮೀಟರ್ನಷ್ಟು ಕಡಿಮೆ ಆಗಿರುತ್ತದೆ. ಹೀಗೆ ಯಾಕಾಗುತ್ತೆ ಅಂದ್ರೆ, ನಮ್ಮ ಬೆನ್ನು ಮೂಳೆಯಲ್ಲಿರುವ ಡಿಸ್ಕ್ಗಳು ದಿನವಿಡೀ ನೇರವಾಗಿ ಇರದೆ ಕುಗ್ಗಿಕೊಳ್ಳುತ್ತಿರುತ್ತದೆ. ಸೊ ಹೀಗೆ ಕುಗ್ಗುವುದರಿಂದ 1 ಸೆಂಟಿಮೀಟರ್ನಷ್ಟು ಎತ್ತರ ಕಡಿಮೆ ಆಗುತ್ತೆ. ಹಾಗೆ ಪುರುಷರೊಂದಿಗೆ ಹೋಲಿಸಿ ನೋಡಿದ್ರೆ ಮಹಿಳೆಯರ ಹಾರ್ಟ್ ಬೀಟ್ ತುಂಬಾ ವೇಗವಾಗಿರುತ್ತದೆ ಮತ್ತು ಒಬ್ಬ ವ್ಯಕ್ತಿ ತನ್ನ ಪೂರ್ತಿ ಜೀವಿತಾವಧಿಯಲ್ಲಿ ಸುಮಾರು 1,60,000 ಕಿಲೋಮೀಟರ್ನಷ್ಟು ದೂರ ನಡೆಯುತ್ತಾನೆ. ಇದೇ ರೀತಿ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಅನೇಕ ಆಸಕ್ತಿಕರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಅನೇಕ ಜನರು ನಾವು ನಿದ್ದೆಯಿಂದ ಎದ್ದಾಗ ನಮ್ಮ ಬ್ರೈನ್ ತುಂಬಾ ವೇಗವಾಗಿ ಕೆಲಸ ಮಾಡುತ್ತೆ ಅಂತ ಮತ್ತು ಮಲಗುವಾಗ ನಿಧಾನವಾಗಿ ಕೆಲಸ ಮಾಡುತ್ತೆ ಅಂತ ಅಂದುಕೊಳ್ಳುತ್ತಾರೆ. ಆದ್ರೆ ಅದು ತಪ್ಪು ಕಲ್ಪನೆ. ನಮ್ಮ ಬ್ರೈನ್ ಮುಂಜಾನೆಗಿಂತ ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ವೇಗವಾಗಿ ಕೆಲಸ ಮಾಡುತ್ತೆ. ಆದ್ರೆ ಇದರ ಹಿಂದೆ ಇರುವ ಕಾರಣ ಏನು ಎಂಬುದನ್ನ ಇನ್ನೂ ವಿಜ್ಞಾನಿಗಳಿಗೂ ಅರ್ಥವಾಗುತ್ತಿಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಷಯ ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ಒಬ್ಬ ವ್ಯಕ್ತಿಗೆ IQ ಜಾಸ್ತಿ ಇದೆ ಅಂದ್ರೆ ಆ ವ್ಯಕ್ತಿಯ ಬ್ರೈನ್ ತುಂಬಾ ವೇಗವಾಗಿ ಕೆಲಸ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ಕನಸುಗಳು ಕೂಡ ಹೆಚ್ಚಾಗಿ ಬೀಳ್ತಾ ಇರ್ತವೆ. ನಿಮ್ಮ ದೇಹದಲ್ಲಿ ಯಾವ ಜಾಗದಲ್ಲಿ ಅತ್ಯಂತ ವೇಗವಾಗಿ ಕೂದಲುಗಳು ಬೆಳೆಯುತ್ತವೆ ಅಂತ ನಿಮಗೆ ಗೊತ್ತಾ? ನಮ್ಮ ದೇಹದಲ್ಲಿ ಮುಖದ ಮೇಲಿರುವ ಕೂದಲು ಅಂದ್ರೆ ಗಡ್ಡದ ಮೇಲಿರುವ ಕೂದಲು ತುಂಬಾ ವೇಗವಾಗಿ ಬೆಳೆಯುತ್ತೆ. ನೀವು ನಿಮ್ಮ ಬೆರಳುಗಳಿಗಿರುವ ಉಗುರುಗಳನ್ನ ಕಟ್ ಮಾಡ್ತಾ ಇರ್ತೀರಾ, ಆದ್ರೆ ನಿಮ್ಮ ಕೈ ಬೆರಳಲ್ಲಿ ಯಾವ ಬೆರಳಿಗೆ ವೇಗವಾಗಿ ಉಗುರು ಬೆಳೆಯುತ್ತೆ ಅನ್ನೋದನ್ನ ನೀವು ಎಂದಾದ್ರೂ ಗಮನಿಸಿದ್ದೀರಾ? ಕೈಗಳಿಗಿರುವ ಉಗುರುಗಳಲ್ಲಿ ಮಧ್ಯ ಬೆರಳಿಗಿರುವ ಉಗುರು ಅತ್ಯಂತ ವೇಗವಾಗಿ ಬೆಳೆಯುತ್ತೆ ಮತ್ತು ಕಾಲಿನ ಬೆರಳುಗಳೊಂದಿಗೆ ಹೋಲಿಸಿ ನೋಡಿದ್ರೆ ಕೈಗಳಿಗಿರುವ ಉಗುರುಗಳು 4 ಪಟ್ಟು ಹೆಚ್ಚು ವೇಗವಾಗಿ ಬೆಳೆಯುತ್ತವೆ. ತುಂಬಾ ಜನರು ತಮ್ಮ ಕಿವಿಯಲ್ಲಿ ಬೆರಳುಗಳಿಂದ ಅಥವಾ ಯಾವುದಾದ್ರೂ ವಸ್ತುಗಳಿಂದ ಕಿವಿಯಲ್ಲಿರುವ ವ್ಯಾಕ್ಸ್ ನ ತೆಗಿತಾ ಇರ್ತಾರೆ. ಅವರು ಕಿವಿಯಲ್ಲಿ ವ್ಯಾಕ್ಸ್ ಇರೋದು ಒಳ್ಳೆಯದಲ್ಲ ಅಂತ, ಅಪಾಯಕಾರಿ ಅಂತ ಅಂದುಕೊಳ್ತಾರೆ. ಆದ್ರೆ ಅದು ತಪ್ಪು ಕಲ್ಪನೆ. ನಮ್ಮ ಕಿವಿಯಲ್ಲಿ ಇರುವ ವ್ಯಾಕ್ಸ್ ನಮ್ಮ ಕಿವಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಕಿವಿಯಲ್ಲಿ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟುತ್ತೆ. ಆದ್ರೆ ತುಂಬಾ ಹೆಚ್ಚಾಗಿದ್ದರೆ ಇದು ಕೂಡ ಅಪಾಯನೇ. ಫ್ರೆಂಡ್ಸ್, ನಿಮ್ಗೆ ಈ ವಿಷಯ ಗೊತ್ತಿಲ್ಲದೆ ಇರಬಹುದು. ಅದೇನಂದ್ರೆ, ಮಕ್ಕಳು ಹುಟ್ಟಿದಾಗ ಅವರ ಕಣ್ಣುಗಳು ನೀಲಿ ಬಣ್ಣದಲ್ಲಿ ಇರ್ತವೆ. ಯಾಕಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣವೇ ಅವರ ಕಣ್ಣಲ್ಲಿ ಮೆಲನೈನ್ ಇರೋದಿಲ್ಲ. ಮೆಲನೈನ್ ಏರ್ಪಡಲು ಸ್ವಲ್ಪ ದಿನಗಳ ಸಮಯ ಹಿಡಿಯುತ್ತೆ. ಇದಾದ ನಂತರ ಕಣ್ಣುಗಳು ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಕೆಲ ಜನರು ತುಂಬಾ ಹೆಚ್ಚಾಗಿ ಆಹಾರವನ್ನು ಸೇವಿಸ್ತಾರೆ. ಹೀಗೆ ಅವರು ಹೆಚ್ಚಾಗಿ ತಿಂತಾ ಇರೋದ್ರಿಂದ ಅವರು ದಪ್ಪ ಆಗೋದು ಅಷ್ಟೇ ಅಲ್ಲದೆ ಅದರಿಂದ ಅವರ ಕಿವಿಗಳು ಕೂಡ ಎಫೆಕ್ಟ್ ಆಗ್ತವೆ. ಅದು ಹೇಗಂದ್ರೆ, ವಿಪರೀತವಾಗಿ ತಿಂದು ದಪ್ಪ ಆದ್ರೆ ನಮ್ಮ ಕಣ್ಣುಗಳ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಕೆಲವರು ಪದೇ ಪದೇ ಉಗುಳ್ತಾ ಇರ್ತಾರೆ. ಅವರ ಬಾಯಲ್ಲಿ ಉಗುಳು ಇರೋದು ಕೊಳಕು ಅಂತ ಅಂದುಕೊಳ್ತಾರೆ. ಆದ್ರೆ ಆ ಉಗುಳು ಬೇರೆ ಏನೂ ಅಲ್ಲ, ಅದು ಸಲೈವ ಕಾರಣದಿಂದ ನಾವು ತಿನ್ನುವ ಆಹಾರದ ರುಚಿ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಬಾಯಲ್ಲಿ ಒಂದು ದಿನಕ್ಕೆ 1 ಲೀಟರ್ನಷ್ಟು ಸಲೈವ ಉತ್ಪತ್ತಿಯಾಗುತ್ತದೆ. ಆದ್ರೆ ಸಲೈವ ಉಗುಳಬಾರದು. ಸಾಮಾನ್ಯವಾಗಿ ನಮ್ಮ ನಾಲಿಗೆ ತುಂಬಾ ಸಾಫ್ಟ್ ಆಗಿರುತ್ತೆ. ಆದ್ರೆ ನಾಲಿಗೆಯ ಮಸಲ್ಸ್ ಹ್ಯೂಮನ್ ಬಾಡಿಯಲ್ಲಿ ಅತ್ಯಂತ ದೃಢವಾಗಿರುವ ಮಸಲ್ಸ್ ಆಗಿದೆ. ನಾವೆಲ್ಲ ಸ್ವಚ್ಛತೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೇವೆ. ನಾವು ಯಾವಾಗ್ಲೂ ನಮ್ಮ ದೇಹವನ್ನ ಶುಭ್ರವಾಗಿ ಇಟ್ಕೊಳ್ತೇವೆ. ಆದ್ರೆ ಮಾನವನ ದೇಹದ ಪ್ರತಿ ಇಂಚಿನಲ್ಲಿ 32 ರೀತಿಯ ಸೂಕ್ಷ್ಮ ಜೀವಿಗಳು ಯಾವಾಗ್ಲೂ ಜೀವಿಸ್ತಾ ಇರ್ತವೆ. ಈ ಸೂಕ್ಷ್ಮ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಆದ್ರೆ ಈ ಸೂಕ್ಷ್ಮ ಜೀವಿಗಳಿಂದ ನಮಗೇನು ಅಪಾಯವಿಲ್ಲ. ಇವು ನಮಗೆ ಒಳ್ಳೆಯದನ್ನೇ ಮಾಡ್ತವೆ. ಬೇಸಿಗೆ ಕಾಲದಲ್ಲಿ ನಾವೆಲ್ಲರೂ ತುಂಬಾ ತಣ್ಣಗಿರುವ ರೂಮ್ ನಲ್ಲಿ ಮಲಗಲು ಬಯಸ್ತೇವೆ. ಅನೇಕ ಜನರು ತಮ್ಮ ಕೋಣೆಗಳನ್ನ ತಣ್ಣಗಾಗಿಸಲು AC ಅಥವಾ ಕೂಲರ್ ನ ಬಳಸ್ತಾರೆ. ಆದ್ರೆ ನಿಮಗೆ ಈ ವಿಷಯ ಗೊತ್ತಾ? ನಾವು ತಣ್ಣಗಿರುವ ಕೋಣೆಯಲ್ಲಿ ನಿದ್ದೆ ಮಾಡಿದಾಗ ನಮಗೆ ಭಯಂಕರವಾದ ಕನಸುಗಳು ಬೀಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ನಿಮ್ಮಲ್ಲಿ ಕೆಲವರಿಗೆ ಈ ವಿಷಯ ಗೊತ್ತಿರುತ್ತೆ. ಅದೇನಂದ್ರೆ, ಮಕ್ಕಳು ಹುಟ್ಟಿದಾಗ ಅವರಿಗೆ ಬಣ್ಣವನ್ನ ಗುರುತಿಸಲು ಆಗುವುದಿಲ್ಲ. ಹುಟ್ಟಿದಾಗ ಆ ಮಕ್ಕಳಿಗೆ ಕೇವಲ ಬಿಳಿ ಅಥವಾ ಕಪ್ಪು ಬಣ್ಣಗಳು ಮಾತ್ರ ಕಾಣಿಸ್ತವೆ. ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಆಹಾರವಿಲ್ಲದೆ 20 ದಿನಗಳವರೆಗೂ ಬದುಕಬಲ್ಲನು. ಆದ್ರೆ ಆತನಿಗೆ ನೀರು ಸಿಗದಿದ್ರೆ 2 ದಿನದಲ್ಲಿ ಆತನ ಪ್ರಾಣ ಹೋಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಕೈಗಳಿಂದಲೇ ತನ್ನ ಕತ್ತನ್ನ ಇಸುಕಿಕೊಂಡು ಸಾಯಲು ಆಗುವುದಿಲ್ಲ. ಇದು ಅಸಾಧ್ಯ ಅಂತ ಹೇಳಬಹುದು. 70 ವರ್ಷ ತುಂಬಿದ ಒಬ್ಬ ವ್ಯಕ್ತಿ ಆಗಿನವರೆಗೂ ತನ್ನ ಜೀವಿತಾವಧಿಯಲ್ಲಿ 12,000 ಗ್ಯಾಲಕ್ಸಿಗಿಂತ ಹೆಚ್ಚು ನೀರನ್ನ ಕುಡಿದಿರುತ್ತಾನೆ. ಅಂದ್ರೆ 40,000 ಲೀಟರ್ಗಿಂತಲೂ ಹೆಚ್ಚು. ಮಕ್ಕಳು ಹುಟ್ಟಿದಾಗ ಕಣ್ಣಿನ ಗಾತ್ರ ಎಷ್ಟಿರುತ್ತೆ ಅದೇ ಗಾತ್ರ ತಾವು
ತಾವು ಸಾಯುವವರೆಗೂ ಹಾಗೇನೆ ಇರುತ್ತೆ. ಅಂದ್ರೆ ಮನುಷ್ಯನ ಕಣ್ಣುಗಳು ಬೆಳೆಯುವುದಿಲ್ಲ, ಆದ್ರೆ ಮೂಗು ಮತ್ತು ಕಿವಿಗಳು ಮಾತ್ರ ನಮ್ಮ ವಯಸ್ಸು ಹೆಚ್ಚಾದಂತೆ ಬೆಳೆಯುತ್ತವೆ. ಬ್ರೈನ್ ನೋಡುವುದಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ. ಬ್ರೈನ್ ನಲ್ಲಿ ನರ್ವ್ ಸೆಲ್ಸ್ ಇರ್ತವೆ, ಆದ್ರೆ ನಮ್ಮ ಬ್ರೈನ್ ನಲ್ಲಿ ಎಷ್ಟು ನರ್ವ್ ಸೆಲ್ಸ್ ಇರುತ್ತವೆ ಅನ್ನೋದು ನಿಮಗೆ ಗೊತ್ತಾ? ಈ ವಿಷಯ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಒಂದು ವೇಳೆ ನೀವು ಅವುಗಳನ್ನ ಎಣಿಸಲು ಪ್ರಾರಂಭಿಸಿದ್ರೆ ಅವುಗಳನ್ನ ಪೂರ್ತಿಯಾಗಿ ಎಣಿಸಲು 300 ವರ್ಷಗಳ ಸಮಯ ಹಿಡಿಯುತ್ತೆ. ನಾವು ನಮ್ಮ ಕಣ್ಣು ರೆಪ್ಪೆಗಳನ್ನ ಯಾವಾಗ್ಲೂ ತೆಗಿತಾ ಮುಸ್ತಾ ಇರ್ತೇವೆ, ಆದ್ರೆ ನಾವು ಒಂದು ದಿನದಲ್ಲಿ ನಮ್ಮ ಕಣ್ಣು ರೆಪ್ಪೆಗಳನ್ನ 11,500 ಬಾರಿ ಬಡಿತಾ ಇರ್ತೇವೆ. ಒಂದು ದಿನದಲ್ಲಿ ನಾವು 2 ಅಥವಾ 3 ಬಾರಿ ಆಹಾರವನ್ನು ಸೇವಿಸ್ತೇವೆ. ಅಂದ್ರೆ ನಮ್ಮ ಜೀವಿತಾವಧಿಯಲ್ಲಿ ಸುಮಾರು 5 ವರ್ಷಗಳ ಕಾಲ ಆಹಾರವನ್ನ ತಿನ್ನುವುದರಲ್ಲಿ ಸಮಯ ಕಳೆದಿರುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಗೆ ತಲೆಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಕೂದಲುಗಳು ಇರ್ತವೆ. ಕೂದಲು ವರ್ಷಕ್ಕೆ ಸುಮಾರು 6 ಇಂಚಿನಷ್ಟು ಉದ್ದವಾಗಿ ಬೆಳೆಯುತ್ತವೆ. ಒಂದು ದಿನದಲ್ಲಿ ನಾವು 23,140 ಬಾರಿ ಉಸಿರನ್ನು ತೆಗೆದುಕೊಳ್ಳುವುದು ಬಿಡುವುದು ಮಾಡ್ತೇವೆ. ಮತ್ತು ಇದೇ ರೀತಿ ನಮ್ಮ ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿ 66,27,68,000 ಸಲ ಉಸಿರಾಡ್ತಾನೆ. ಫ್ರೆಂಡ್ಸ್, ಎಂದಾದ್ರೂ ನಿಮಗೆ ಗೂಸ್ ಪಿಂಪಲ್ಸ್ ಬಂದಿದೆನಾ? ಮತ್ತು ಈ ಗೂಸ್ ಬಂಪ್ಸ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಗೊತ್ತಾ? ಅದನ್ನ ನಿಮಗೆ ಈಗ ತೋರಿಸ್ತೇನೆ ನೋಡಿ. ನಮ್ಮ ಚರ್ಮದ ಮೇಲಿರುವ ಕೂದಲಿನ ಸುತ್ತಲೂ ಚಿಕ್ಕ ಚಿಕ್ಕ ಮಸಲ್ಸ್ ಇರ್ತವೆ. ಅವು ಚರ್ಮದ ಮೇಲಿರುವ ಕೂದಲಿನ ರೂಟ್ಸ್ ನ ಹಿಡಿದುಕೊಂಡಿರುತ್ತವೆ. ಸೊ ಆ ಮಸಲ್ಸ್ ಟೈಟ್ ಆದಾಗ ಈ ಕೂದಲುಗಳು ನೇರವಾಗಿ ನಿಲ್ಲುತ್ತವೆ. ಇದನ್ನೇ ಗೂಸ್ ಪಿಂಪಲ್ಸ್ ಅಂತ ಕರೀತಾರೆ. ಅದನ್ನೇ ನೀವು ಈ ಚಿತ್ರದಲ್ಲಿ ಗಮನಿಸಬಹುದು. ಆದ್ರೆ ಈ ಪ್ರೋಸೆಸ್ ಎಂತಹ ಸಂದರ್ಭದಲ್ಲಿ ನಡೆಯುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವ ಕಿಡ್ನಿಯ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಇರ್ತವೆ. ಸೊ ಇದು ಹೆಚ್ಚಾಗಿ ಅಡ್ರಿನಲ್ ಹಾರ್ಮೋನ್ಸ್ ನ ರಿಲೀಸ್ ಮಾಡಿದಾಗ ಗೂಸ್ ಬಂಪ್ಸ್ ಬರ್ತವೆ. ನಾವು ಹೆಚ್ಚಾಗಿ ಭಯಪಟ್ಟಾಗ, ಸಂತೋಷ ಪಟ್ಟಾಗ, ಹಾರರ್ ಮೂವೀಸ್ ನ ನೋಡಿದಾಗ, ಎಲಿವೇಶನ್ ಸೀನ್ಸ್ ನ ನೋಡಿದಾಗ ಈ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಆಗ ಈ ಗೂಸ್ ಪಿಂಪಲ್ಸ್ ಏರ್ಪಡ್ತವೆ. ಫ್ರೆಂಡ್ಸ್, ನಿಮ್ಮಲ್ಲಿ ಕೆಲವರಿಗೆ ಸೊಂಟದ ಹಿಂದೆ ಇಂತಹ ಹೋಲ್ಸ್ ಇರುವುದನ್ನ ಗಮನಿಸಿರುತ್ತೀರಾ? ಈ ಹೋಲ್ಸ್ ಗಳನ್ನ ವೀನಸ್ ಹೋಲ್ಸ್ ಅಂತ ಕರೀತಾರೆ. ಹೀಗೆ ಇರುವವರು ಲೈಂಗಿಕವಾಗಿ ಅವರು ತುಂಬಾ ಚುರುಕಾಗಿ ಇರ್ತಾರಂತೆ. ಹಾಗೆ ಅವರ ದೇಹದಲ್ಲಿ ರಕ್ತ ಸಂಚಲನೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಈ ಹೋಲ್ಸ್ ಗಳಿರುವವರು ತುಂಬಾ ಆರೋಗ್ಯಕರವಾಗಿ ಇರ್ತಾರಂತೆ. ನಿಮ್ಮಲ್ಲಿ ಅನೇಕ ಜನರಿಗೆ ಈ ವಿಷಯ ಗೊತ್ತಿರುವುದಿಲ್ಲ. ಅದೇನಂದ್ರೆ ನಾವು ನಿದ್ದೆಯಲ್ಲಿ ಕಂಡ ಕನಸು ನಿದ್ದೆಯಿಂದ ಎದ್ದ ಮೇಲೆ 90% ನಷ್ಟು ಆ ಕನಸನ್ನ ಮರೆತು ಹೋಗಿರ್ತೇವೆ. ನಮ್ಮ ನಿಜವಾದ ತೂಕ ನಮ್ಮ ನಾರ್ಮಲ್ ತೂಕಕ್ಕಿಂತ 2 kgಯಷ್ಟು ಕಡಿಮೆ ಇರುತ್ತೆ. ಯಾಕಂದ್ರೆ 90 kg ಇರುವ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಸುಮಾರು 2 kgಯಷ್ಟು ಬ್ಯಾಕ್ಟೀರಿಯಾಗಳು ಇರ್ತವೆ. ಇದರಿಂದ ನಮ್ಮ ದೇಹದಲ್ಲಿ ಎಷ್ಟು ಕೋಟಿಗಳಷ್ಟು ಬ್ಯಾಕ್ಟೀರಿಯಾಗಳು ಇರಬಹುದು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬಹುದು. ಆದ್ರೆ ಅವುಗಳಿಂದ ನಮಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಇವು ನಮ್ಮ ದೇಹಕ್ಕೆ ಒಳ್ಳೆಯದನ್ನೇ ಮಾಡ್ತವೆ. ಇವು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.